ನಮಸ್ತೆ. ನಾವು ದಿನನಿತ್ಯ ನಮ್ಮ ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕಲ್ಲಿ ಬರೋ ಪೇಷಂಟ್ಸ್ ಕೇಳೋ ಕ್ವೆಶ್ಚನ್ಸ್ನ ಇವತ್ತು ಆನ್ಸರ್ ಮಾಡ್ತೀವಿ. ನಮ್ಮ ಜೊತೆ ಡಾಕ್ಟರ್ ಆಶಿಕ್ ಇದ್ದಾರೆ ಆ್ಯಂಡ್ ಮೈಸೆಲ್ಫ್ ಡಾಕ್ಟರ್ ಹರಿಪ್ರಿಯಾ. ಸೊ ಸರ್, ಈ ಮಂಡಿ ನೋವು, ಜಾಯಿಂಟ್ ಪೇನ್ಸ್ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಪ್ರೊಸೀಜರ್ ಮಾಡ್ಬೋದಾ? ಹೌದು. ಸೊ ಕ್ಯಾನ್ಸರ್ ಪೇಷಂಟ್ಸಲ್ಲೂ ಮಂಡಿ ನೋವು ಅಂತ ಬರುತ್ತೆ, ಮಂಡಿ ನೋವು, ಬೆನ್ನು ನೋವು ಅಂತ ಕೂಡ ಬರುತ್ತೆ. ಸೊ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ನಾವು ಏನು ಮಾಡ್ತೀವೋ, ಇದು ಕ್ಯಾನ್ಸರ್ ಪೇಷಂಟ್ಸಲ್ಲಿ ಕೂಡ ನಾವು ಈ ಟ್ರೀಟ್ಮೆಂಟ್ ಅನ್ನೋದನ್ನು ಸೇಫಾಗಿ ಮಾಡ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಆಮೇಲೆ ನಾವು ಈ ಟ್ರೀಟ್ಮೆಂಟ್ ಮಾಡೋದು ಲೋಕಲ್ ಅನಸ್ಥೀಷಿಯಾ ಆಗಿರೋದ್ರಿಂದ ಪೇಷಂಟ್ ಎಚ್ಚರನೇ ಇರ್ತಾರೆ ಥ್ರೂಔಟ್ ದ ಪ್ರೊಸೀಜರ್. ಸೊ ಯಾವುದೂ ಅನಸ್ಥೀಷಿಯಾ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಕೂಡ ಈ ಪೇಷಂಟ್ಸಲ್ಲಿ ಬರೋದಿಲ್ಲ. ಸೊ ಸ್ಟೆಂಟ್ ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡಿರೋ ಪೇಷಂಟ್ಸ್ಗೂ ಕ್ಯಾನ್ ವಿ ಡೂ ದಿಸ್ ಪ್ರೊಸೀಜರ್ಸ್? ಹೌದು. ಸೊ ಈ ಥರ ಪೇನ್ ಮ್ಯಾನೇಜ್ಮೆಂಟ್ ಪ್ರೊಸೀಜರ್ ಮೇನ್ ಆಗಿರೋದು ಈ ಓಪನ್ ಹಾರ್ಟ್ ಸರ್ಜರಿ ಪೇಷಂಟ್ಸ್ಗೆ, ಸ್ಟೆಂಟ್ ಹಾಕಿರೋ ಪೇಷಂಟ್ಗೆ. ಯಾವ ಪೇಷಂಟ್ ಸರ್ಜರಿಗೆ ಯಾವುದೇ ಕಾರಣದಿಂದ ಹೋಗೋಕ್ಕಾಗ್ತಿಲ್ಲ ಅಂಥವರಲ್ಲಿ ಕೂಡ ನಾವಿದು ಸೇಫಾಗಿ ಈ ಟ್ರೀಟ್ಮೆಂಟ್ ಅನ್ನೋದನ್ನು ಮಾಡ್ಬೋದು. ಸೊ ನಮ್ಮಲ್ಲಿ ಬಂದರೆ ಅವರು ಯಾವಾಗ ಇದು ಆಪ್ರೇಷನ್ ಆಗಿದೆ, ಸ್ಟೆಂಟ್ ಹಾಕಿದ್ದಾರೆ, ರಕ್ತ ತೆಳ್ಳಗಾಗೋ ಮಾತ್ರ ಯಾವಾಗಿಂದ ತೊಗೊತಾ ಇದ್ದಾರೆ, ಸೊ ಪ್ರೊಸೀಜರ್ ಮುಂಚೆ ಇದು ಸ್ಟಾಪ್ ಮಾಡಬೇಕಾ ಬೇಡವಾ, ಇದೆಲ್ಲ ಒಂದು ಡೀಟೇಲಾಗಿ ಅಸೆಸ್ಮೆಂಟ್ ಮಾಡಿ ಅವ್ರಿಗೆ 1 ಡೇ ಅಂತ ಪ್ಲ್ಯಾನ್ ಮಾಡಿ ಪ್ರೊಸೀಜರ್ಗೆ, ಅವತ್ತಿನ ದಿನ ನಾವು ಆ ಪ್ರೊಸೀಜರ್ನ ಸೇಫಾಗಿ ಕ್ಯಾರಿ ಔಟ್ ಮಾಡ್ಬೋದು. ಓಕೆ. ಸೊ ಡಯಾಲಿಸಿಸ್ ಪೇಷಂಟ್ಸ್ಗೆ ಹೇಗೆ ಮಾಡ್ಬೋದು ಸರ್? ಸೊ ಡಯಾಲಿಸಿಸ್ ಪೇಷಂಟ್ಸಲ್ಲೂ ತುಂಬ ಕಾಂಟ್ರಾಕ್ಚರ್ಸ್ ಮತ್ತು ಮಂಡಿ ನೋವು ಅಂತ ಕೂಡ ಬರುತ್ತೆ. ಸೊ ಇಂಥ ಪೇಷಂಟ್ಸಲ್ಲೂ ನಾವು ಸೇಫಾಗಿ ಮಾಡ್ಬೋದು. ಏನಕ್ಕೆ ಈ ಪ್ರೊಸೀಜರಿಂದ ಕಿಡ್ನಿಗೂ ಯಾವುದೇ ಸಮಸ್ಯೆ ಬರೋದಿಲ್ಲ. ಆಮೇಲೆ ಪ್ರೊಸೀಜರ್ ಆದಮೇಲೂ ಕೂಡ ನಾವು ಕೊಡೋ ಮಾತ್ರೆಗಳು ಎಲ್ಲ ರೀನಲ್ ಸೇಫ್, ಅಂದರೆ ಕಿಡ್ನಿ ಸೇಫ್ ಮಾತ್ರೆಗಳು ಕೊಡೋದ್ರಿಂದ ಈ ಡಯಾಲಿಸಿಸ್ ಪೇಷಂಟಲ್ಲೂ ಕೂಡ ನಾವು ಈ ಟ್ರೀಟ್ಮೆಂಟ್ನ ನಾವು ಸೇಫಾಗಿ ಮಾಡ್ಬೋದು. ಡೆಫಿನೆಟ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದ ಪೇನ್ ಕಿಲ್ಲರ್ಸೂ ಕಿಡ್ನಿಗೆ ತೊಂದರೆ ಕೊಡೋದ್ರಿಂದ ಐ ಥಿಂಕ್ ಈ ಪ್ರೊಸೀಜರ್ಸ್ ಮಾಡೋದು ಇಸ್ ದ ಮೋಸ್ಟ್ ಸೇಫೆಸ್ಟ್ ಥಿಂಗ್ ಟು ಡೂ.